ತುಮಕೂರು ಜಿಲ್ಲೆ ಎಲ್ಲ ನಮ್ಮ ವಿಶ್ವಕರ್ಮ ಕುಲಬಾಂಧವರಿಗೆ ನನ್ನ ನಮಸ್ಕಾರಗಳು. ಬಂಧುಗಳೇ, ಏನು ಇಂದು ನಾನು ಈ ನೀಲಮ್ಮನಹಳ್ಳಿ ಗ್ರಾಮ, ಪಾವಗಡ ತಾಲೂಕು ನೀಲಮ್ಮನಹಳ್ಳಿ ಗ್ರಾಮಕ್ಕೆ ನಮ್ಮ ಕಾಲಜ್ಞಾನಿ ವೀರಬ್ರಹ್ಮಯ್ಯನವರ ಈ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ನನಗೆ ನಾಗರಾಜಾಚಾರ್ಯರು, ಈ ನಾಗಾಚಾರ್ಯರು, ಈ ಭಾಗದ ಮುಖಂಡರು, ನಮ್ಮ ಸಮಾಜದ ಮುಖಂಡರು ನನ್ನನ್ನು ಆಹ್ವಾನಿದ್ರು. ನಾನು ತುಂಬ ಸಂತೋಷದಿಂದ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಗುರುಗಳಾದಂಥ ವೀರಬ್ರಹ್ಮಯ್ಯನವರ ಕೃಪಾಪಟ್ಟಕ್ಕೆ ಪಾತ್ರರಾಗಿದ್ದೀವಿ ನಾವೆಲ್ಲ ವಿಶ್ವಕರ್ಮರು. ಶಿವಕುಮಾರ ಸ್ವಾಮಿ ಆಗಮಿಸಿದ್ದಾರೆ. ಶಿವಕುಮಾರ ಸ್ವಾಮಿಗಳು ಆಗಮಿಸಿದ್ದಾರೆ. ಸ್ವಾಮೀಜಿಗಳು ಸಹ ಬಂದಿದ್ದಾರೆ. ಸ್ವಾಮೀಜಿಗಳು ಸಹ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ತುಂಬ ಭಕ್ತಿಪೂರ್ವಕವಾಗಿ ನಡೆಸ್ಕೊಟ್ಟಿದ್ದಾರೆ. ಏನು ಈ ಭಾಗ ಗಡಿ ಭಾಗ, ಆಂಧ್ರ ಗಡಿ ಭಾಗ, ಇಲ್ಲಿ ಪಾವಗಡ ತಾಲೂಕು, ಅದರಲ್ಲೂ ನಮ್ಮ ಸಮಾಜದವರು ಏನು ಪಂಚಕಸಬು ಮಾಡ್ತಾ ಇದ್ದಾರೆ, ಇಲ್ಲಿ ಸಹ ನಮ್ಮ ಕುಲಕಸಬು ನಂಬಿಕೊಂಡೇ ನಮ್ಮ ಜನ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ನಿಮಗೆಲ್ಲ ತಿಳಿದಿರ್ಬೋದು, ಈಗ ಏನು ಯಾಂತ್ರಿಕ ಯುಗ ಬಂದಿದೆ, ಈ ಟ್ಯಾಕ್ಟ್ರು JCB ಬಂದಮೇಲೆ ನಮ್ಮ ಕುಲಕಸಬು ಏನಿತ್ತು, ಕಮ್ಮಾರಿಕೆ, ಕಬ್ಬಿಣದ ಕೆಲಸ ಮಾಡ್ತಾಯಿದ್ವಿ, ಕುಲುಮೆಗೆ ಇವತ್ತು ನಶಿಸಿ ಹೋಗ್ತಾ ಇದೆ. ಯಾವಾಗ JCB ಟ್ಯಾಕ್ಟರ್ ಬಂತು, ಯಾಂತ್ರಿಕ ಯುಗ ಶುರುವಾದಮೇಲೆ ನಮಗೆ ಕುಲಕಸಬು ಅವ್ರಿಗೆ, ನಮ್ಗೆ ಯಾರು ನಂಬ್ಕೊಂಡಿದ್ರು, ಕುಲುಮೆ ನಂಬ್ಕೊಂಡಿದ್ರು, ಅವ್ರಿಗೆ ಕೆಲಸ ಇಲ್ದಂಗಾಗಿದೆ. ಮತ್ತು ಈಗ ಏನು ಚಿನ್ನ ಬೆಳ್ಳಿ ನಿಮಗೆಲ್ಲ ಗೊತ್ತಿದೆ, ಗಗನಕ್ಕೇರಿದೆ ಚಿನ್ನ ಬೆಳ್ಳಿ ದರ, ದಿನ 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 ಏರಿಕೆ ಆಗ್ತಾನೇ ಇದೆ. ಚಿನ್ನ ಬೆಳ್ಳಿ ಕೆಲಸಗಾರರು ಸಹ ತುಂಬ ಸಂಕಷ್ಟದಲ್ಲಿದ್ದಾರೆ. ಇನ್ನು ನಮ್ಮಲ್ಲಿ ಈಗ ಕುಲಕಸಬನ್ನು ಬಿಟ್ಟು ಬೇರೆ ಬೇರೆ ಕಸಬುಗಳ ಕಡೆ, ಯಾಕಂದರೆ ಕುಲಕಸಬು ಇಲ್ಲ, ಅದರಿಂದ ಇಲ್ಲೇ ಬೇರೆ ಕಸಬುಗಳ ಕಡೆ ಮತ್ತು ಸ್ವಲ್ಪ ಸಣ್ಣ ರೈತಾಪಿಗಳು ನಮ್ಮಲ್ಲಿದ್ದಾರೆ. ಈಗೇನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನಮ್ಮ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ಈ ಸರ್ಕಾರದಲ್ಲಿ ಇರಲಿಲ್ಲ. ಅದನ್ನು ಮನಗೊಂಡು ನನಗೆ ಈ ಜವಾಬ್ದಾರಿ, ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗೂ ಅಧ್ಯಕ್ಷಗಿರಿಯನ್ನು ಕೊಡೋದಲ್ಲದೆ ನಮ್ಮ ನಿಗಮಕ್ಕೆ, ನಮ್ಮ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ 50 ಕೋಟಿ ಅನುದಾನ ಸಹ ಕೊಟ್ಟಿದ್ದಾರೆ. ನಾನು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲೆಲ್ಲಿ ನಮ್ಮ ಜನ ತುಂಬ ಕಷ್ಟದಲ್ಲಿದ್ದಾರೆ, ಆ ಕಡೆ ಜನಕ್ಕೆ ನಮ್ಮ ವಿಶ್ವಕರ್ಮ ಸಮುದಾಯ ನಿಗಮದಿಂದ ಏನು ಸವಲತ್ತುಗಳಿದ್ದಾವೆ ಅದನ್ನು ತಲುಪಿಸುವಲ್ಲಿ ಕಾರ್ಯಮಗ್ನನಾಗಿದ್ದೇನೆ. ಖಂಡಿತ ಈ ಭಾಗದಲ್ಲಿ ಯಾರು ಗಡಿ ಭಾಗದಲ್ಲಿ ನಮ್ಮ ಬಡ ಜನರಿದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮಲ್ಲಿ ಅರಿವು ಯೋಜನೆ ಅಂತಿದೆ. ಖಂಡಿತ ನಮ್ಮ ಏನು ಈ ಭಾಗದ ಬಡ ಜನರಿದ್ದಾರೆ, ಅವರು ಅರಿವು, ಮಕ್ಕಳು ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ನಿಗಮದಿಂದ ದೊರೆಯುವಂಥ ಅರಿವು ಶೈಕ್ಷಣಿಕ ಸಾಲ ಯೋಜನೆಯನ್ನು ಅವರೆಲ್ಲರೂ ಖಂಡಿತ ಸದುಪಯೋಗಪಡಿಸ್ಕೊಳ್ಬೇಕು. ಹಾಗೂ ಇಲ್ಲಿ ಸಣ್ಣ ಪುಟ್ಟ ರೈತರಿದ್ದಾರೆ, ಅವ್ರಿಗೂ ಸಹ ಗಂಗಾ ಕಲ್ಯಾಣ ಯೋಜನೆ ಇದೆ. ಮತ್ತು ಯಾರು ಸ್ವಉದ್ಯೋಗ ಮಾಡ್ತಾರೆ, ಆ ಸ್ವಉದ್ಯೋಗಕ್ಕೂ ಸಹ ನಮ್ಮಲ್ಲಿ ಆರ್ಥಿಕ ನೆರವಿದೆ. ಮತ್ತು ಸ್ವಾವಲಂಬಿ ಅಂತ ಟ್ಯಾಕ್ಸಿ ಯೋಜನೆ ಸಹ ಇದೆ. ಇನ್ನು ನಮ್ಮ ಕುಲಕಸಬಿಗೆ ಆರ್ಥಿಕ ನೆರವು, ಈ ಎಲ್ಲ ಸುಮಾರು ಯೋಜನೆಗಳಿದ್ದಾವೆ. ಈ ಎಲ್ಲ ಯೋಜನೆಗಳ ಫಲಾನುಭವಿಗಳು ಯಾರು ನಮ್ಮಲ್ಲಿ ಇಲ್ಲಿ ಇದ್ದಾರೆ, ಅವರು ಇಲ್ಲಿ ನಮ್ಮ ಹಳ್ಳಿಯಲ್ಲೇ ಇರುವ ಗ್ರಾಮವನ್ ಏನಿದೆ, ಜನಸೇವಾ ಸಂಪರ್ಕ ಕೇಂದ್ರ, ಅಲ್ಲಿ ಹೋಗಿ ಗ್ರಾಮವನ್ನಲ್ಲಿ ಅರ್ಜಿ ಹಾಕಿದ್ರೆ ಸಾಕು. ಬೇರೆ ಇನ್ನೇನು ಆಫೀಸ್ಗೆಲ್ಲ ಹುಡ್ಕೊಂಡು ಹೋಗೋಂಗಿಲ್ಲ, ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ನಮ್ಮವರು ಖಂಡಿತ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ್ರೆ, ನಾನು ಅದರಲ್ಲೂ ಅರಿವು ಯೋಜನೆಗೆ ಸ್ವಲ್ಪ ಇಲ್ಲಿ ಅರ್ಜಿಗಳು ಕಡಿಮೆ ಬಂದಿದ್ದಾವೆ. ವಿದೇಶಿ ವ್ಯಾಸಂಗಕ್ಕೆ ನಮ್ಮ ನಿಗಮದಲ್ಲಿ 50 ಲಕ್ಷ ಬಡ್ಡಿ ರಹಿತ ಸಾಲ ಇದೆ. ಯಾರು ಫಾರಿನಲ್ಲಿ ಹೋಗಿ ಓದ್ತಾರೆ, MS ಪೋಸ್ಟ್ ಗ್ರ್ಯಾಜುಯೇಷನ್ ಉನ್ನತ ಶಿಕ್ಷಣ ಮಾಡೋಕ್ಕೆ 50 ಲಕ್ಷ ಬಡ್ಡಿ ರಹಿತ ಸಾಲ ಇದೆ. ಇದನ್ನು ನಮ್ಮವರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳು ಇಲ್ಲಿನೂ. ಅವ್ರು ಖಂಡಿತ ನೀವು ತಿಳುವಳಿಕೆ ಕೊಡಿ ನಮ್ಮವ್ರಿಗೆ. ನಮ್ಮವರು ಅರಿವು ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಂಡ್ಲಿ, ನಮ್ಮ ಜನ ಮುಖ್ಯವಾಹಿನಿಗೆ ಬರಲಿ, ಸಬಲರಾಗಲಿ ಅಂತೇಳಿ ತಾವು ಇಲ್ಲಿ ನನ್ನ ಮಾತು ಕರೆಸಿ ಡಬಲ್ ಮಾಡಬೇಕು. 100 ಕೋಟಿ ಕೊಟ್ಟರೆ ನಾವು ಒಂದು ಸ್ವಲ್ಪ ಇನ್ನೂ ನಮ್ಮಲ್ಲಿ ಯಾರು ಪಾಪ ಈಗ ಕುಲಕಸಬ್ನಲ್ಲಿ ಕಷ್ಟದಲ್ಲಿದ್ದಾರೆ ಅವ್ರ ನೆರವು ಬರ್ಬೋದು ಅಂತೇಳಿ ನಾನು ಆಗಲೇ ಮನವಿ ಮಾಡಿದ್ದೀನಿ. ಅದಕ್ಕೆ ಸರ್ಕಾರದಲ್ಲಿ ನನಗೆ ಸಹಕಾರಾತ್ಮಕವಾದ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅವರು ಕೊಡೋ ಭರವಸೆ ನಿಮಗಿದೆ, ನಂಬಿಕೆ ಖಂಡಿತ ಇದೆ.
ಈಗ ಮತ್ತೆ ಇನ್ನೊಂದು ಮುಖ್ಯವಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ಚಿನ್ನ ಬೆಳ್ಳಿ ದರ ಇಷ್ಟೊಂದು ಬೆಲೆ ಜಾಸ್ತಿ ಆಗಿದೆ. GST ನಿಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರ GST ಅದು ಚಿನ್ನ ಬೆಳ್ಳಿಗೆ 3% GST ಇರೋದು. ಆದರೂ GST ಎಷ್ಟು ಪ್ರಮಾಣದಲ್ಲಿ ಹರಿದೋಗ್ತಾ ಇದೆ ಅಂತ ಗೊತ್ತು, ನಿಮಗೆಲ್ಲ ಗೊತ್ತಿದೆ. ನಾವು ಈಗ ಒಂದು 15 ವರ್ಷ 20 ವರ್ಷದಿಂದ ಇಟ್ಕೊಂಡ್ರೆ ಊರಲ್ಲಿ ಎಷ್ಟು ಗಾಡಿ ಇತ್ತು? ಸೈಕಲ್ ಗಾಡಿನೇ ಇರಲಿಲ್ಲ. ಎಲ್ಲೋ ದೊಡ್ಡವ್ರದ್ದು. ಇವತ್ತು ನಮ್ಗೆ ಎಲ್ಲರ ಮನೆಯಲ್ಲೂ ಗಾಡಿ. ಪೆಟ್ರೋಲ್ ಮೊಬೈಲ್ ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ ಪೆಟ್ರೋಲ್ ಡೈಲಿ ನಮ್ಮವರೆಲ್ಲ. 1 ಲೀಟ್ರ್ ನೀವು ಡೀಸೆಲ್ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ 50 ರೂಪಾಯಿ GST ಹೋಗುತ್ತೆ ನಿಮಗೆ ಸರ್ಕಾರಕ್ಕೆ. ಎಷ್ಟು GST ಹರಿದೋಗ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರಕ್ಕೆ. ನಾನು ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಏನು ನಮ್ಮ ಸರ್ಕಾರದಿಂದ GST ಹೋಗ್ತಾ ಇದೆ, ಅದರಲ್ಲೂ ಎಸ್ಪೆಷಲಿ ನಮ್ಮ ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸಗಾರರಿಂದ GST ಹೋಗ್ತಾ ಇದೆ. ಅದರಲ್ಲಿ ಅಲ್ಪ ಪ್ರಮಾಣವಾದರೂ ನಮಗೆ ವಾಪಸ್ ನಮಗೆ ನೆರವಿಗೆ ಬಂದು ಕೊಟ್ಟರೆ ಖಂಡಿತ ನಮ್ದು ಏನು ಇಡೀ ಕರ್ನಾಟಕದಲ್ಲಿ ನಮ್ಮ ವಿಶ್ವಕರ್ಮರಿದ್ದಾರೆ ಅವ್ರಿಗೆಲ್ಲ ನೆರವಿಗೆ ಬರ್ಬೋದು. ಕೇಂದ್ರ ಸರ್ಕಾರ ಈಗ ಏನು GST ತೊಗೊಂಡು ಹೋಗಿ ಅಲ್ಲಿ ಉತ್ತರ ಭಾರತದ ರಾಜ್ಯಗಳನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ. ನಮಗೂ ನಮ್ಮ ದುಡ್ಡು ನಮ್ಗೆ ಕೊಟ್ಟರೆ ಸಾಕು, ನಮ್ಗೆ ಪೂರ್ತಿ ಕೊಡೋದು ಬೇಡ, ಅಲ್ಪ ಪ್ರಮಾಣ ನಮಗೆ GST ಕೊಟ್ಟರೆ ನಾವು ಖಂಡಿತ ನಮ್ಮ ಏನು ನಮ್ಮ ಕುಲಕಸಬು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲಕ್ಕೂ ನೆರವು ಆಗ್ಬೋದು ಅಂತ ನಾನು ಕೇಂದ್ರ ಸರ್ಕಾರನ ಮನವಿ ಮಾಡ್ತೀನಿ.